ನೋಡಿ, ನಿಮ್ಮದು ಸ್ವಂತ ಕಾರ್ ಇರುತ್ತೆ, ಆದ್ರೆ ಬಾಡಿಗೆ ಮನೆ ಎಲ್ಲಿರ್ತೀರಿ, ಆ ಬಾಡಿಗೆ ಮನೆಗೆ ಕಾರ್ ಪಾರ್ಕಿಂಗ್ ಇರಲ್ಲ. ಎಲ್ಲೋ ಒಂದ್ ಕಡೆ ಆ ಮನೆಯ ಗೋಡೆಗೆ ಹೊಂದ್ಕೊಂಡು, ಕಾಂಪೌಂಡ್ ಹೊಂದ್ಕೊಂಡು ಮನೆ ಆಚೆ ಕಾರ್ ಪಾರ್ಕ್ ಮಾಡ್ತಾ ಇದ್ರೆ ಇನ್ ಮುಂದೆ ನೀವು ಆ ರೀತಿ ಮಾಡುವಂಗಿಲ್ಲ. ಮಾಡಿದ್ರೆ ಜಿಬಿಎ ಅಧಿಕಾರಿಗಳು ಬರ್ತಾರೆ, ದಂಡ ಹಾಕ್ತಾರೆ, ಇಲ್ಲ ತಿಂಗಳಿಗಿಂತಿಷ್ಟು ಕೊಡಿ ಅಂತ ಹೇಳಿ ಒಂದು ಫೀಸ್ ನ ಫಿಕ್ಸ್ ಮಾಡ್ತಾರೆ. ಈ ರೀತಿಯ ಒಂದು ನಿಯಮ ಜಾರಿಗೆ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಬಾಡಿಗೆ ಮನೆಯಲ್ಲಿದ್ದು ಕಾರ್ ತಗೊಳ್ಳೋರು ಯೋಚನೆ ಮಾಡಿ, ಆಲ್ರೆಡಿ ಕಾರ್ ಇರೋರು ಯೋಚನೆ ಮಾಡಿ. ಬಾಡಿಗೆ ಮನೆಗೆ ಕಾರ್ ಪಾರ್ಕಿಂಗ್ ಇದ್ದರೆ ಒಳ್ಳೇದು, ಇರಲಿಲ್ಲ ಅಂತಂದ್ರೆ ಈ ರೀತಿಯ ಎಕ್ಸ್ಟ್ರಾ ಫೀಸ್ ಕೊಡಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಒಂದು ಬಿಗ್ ಶಾಕ್. ಬೆಂಗಳೂರಲ್ಲಿ ಪಾರ್ಕಿಂಗ್ಗೆ ಹೊಸ ರೂಲ್ಸ್ ಬರ್ತಾ ಇದೆ ವೀಕ್ಷಕರೇ. ಪಾರ್ಕಿಂಗ್ ಫೀ ನೀತಿ ಜಾರಿಗೆ ತರ್ತಾ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇನ್ ಮುಂದೆ ಮನೆ ಕಾಂಪೌಂಡ್ ಅಲ್ಲೇ ಪಾರ್ಕ್ ಮಾಡಬೇಕು. ನೀವು ಇರುವ ಮನೆಯ ಪಾರ್ಕಿಂಗ್ ಜಾಗದಲ್ಲೇ ಒಳಗಡೆನೆ ಕಾರ್ ನಿಲ್ಲಬೇಕು. ಪಾರ್ಕಿಂಗ್ಗೆ ಜಾಗ ಇದೆ, ಆದ್ರೆ ಅಲ್ಲಿ ಮಾಲೀಕರು ನಿಲ್ಲಿಸ್ತಾರೆ, ನಮ್ಮ ಕಾರನ್ನ ಆಚೆ ನಿಲ್ಲಿಸ್ತೀವಿ ಅಂತಂದ್ರೆ ಬರ್ತಾರೆ ಜಿಬಿಎ ಅಧಿಕಾರಿಗಳ ಕೈಯಲ್ಲಿ ರಿಸೀದಿ ಹಿಡ್ಕೊಂಡು. ವಾಹನಗಳನ್ನ ಕಾಂಪೌಂಡಿನ ಒಳಗೆ ನಿಲ್ಲಿಸಬೇಕು. ನಿಮ್ ಮನೆ ಮುಂದೆ ನಿಲ್ಲಿಸಿದ್ರು ಕೂಡ ದಂಡ ಕಟ್ಟಬೇಕಾಗತ್ತೆ. ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಅಧಿಕಾರಿಗಳು ಜಾಗ ಗುರುತಿಸ್ತಾರೆ. ಆ ಸ್ಥಳದಲ್ಲಿ ಮಾತ್ರವೇ ನಿಮ್ಮ ವಾಹನವನ್ನ ಇನ್ ಮುಂದೆ ನೀವು ನಿಲ್ಲಿಸಬೇಕಾಗತ್ತೆ. ನಿಮ್ ಮನೆಯಿಂದ ಒಂದು 5 ಕಿಲೋಮೀಟರ್ ದೂರ ಇರುತ್ತೆ ಅಂತ ಹೇಳಿ ಒಂದು ಪಾರ್ಕಿಂಗ್ ಲಾಟ್ ಅನ್ನ ರೆಡಿ ಮಾಡಿಕೊಡ್ತಾರೆ. ಅಲ್ಲಿ ಹೋಗಿ ನೀವು ಕಾರ್ ನಿಲ್ಲಿಸಬೇಕು. ಮನೆಯಿಂದ 5 ಕಿಲೋಮೀಟರ್ ದೂರ ಹೋಗಕ್ಕೆ ಆಟೋ ತಗೋಬೇಕು, ಅಲ್ಲಿ ಒಂದು 100 ರೂಪಾಯಿ ಕೊಡಬೇಕು. ಅಥವಾ ನಿಮ್ ಬೈಕ್ ಇದ್ರೆ ಬೈಕ್ ನಿಲ್ಲಿಸಬೇಕು, ಕಾರ್ ತಗೊಂಡು ಬರಬೇಕು. ಅದಕ್ಕೂ ಇಲ್ಲ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾತ್ರ. ಸೊ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಾಗನ ನಿಗದಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ಕಾರ್ ಇದ್ರೆ ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು ವೀಕ್ಷಕರೇ. ಒಂದು ಕಾರ್ ಇತ್ತು ಅಂತಂದ್ರೆ ಅದನ್ನ ಎಲ್ಲಿ ಬೇಕೆಂದರಲ್ಲಿ ಪಾರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಜಿಬಿಎಗೆ ನೀವು ಕಡ್ಡಾಯವಾಗಿ 3,000 ರೂಪಾಯಿಯನ್ನ ಕೊಡಲೇಬೇಕು. 2 ಕಿಲೋಮೀಟರ್ ವ್ಯಾಪ್ತಿಗೊಂದು ಪಾರ್ಕಿಂಗ್ ಜಾಗನ ಗುರುತು ಮಾಡ್ತಾರಂತೆ. ಹೀಗೆ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಎನ್ನುವಂಥದ್ದು ಇವರ ಲೆಕ್ಕಾಚಾರ. ಜಿಬಿಎ ಅಧಿಕಾರಿಗಳು ಇದಕ್ಕೆ ಇನ್ನೂ ಒಂದು ಉತ್ತರವನ್ನ ಕೊಡಬೇಕು. ಅವ್ರ ಮನೆ ಮುಂದೆ ಮನೆ ಗೋಡೆಗೆ ಹೊಂದ್ಕೊಂಡೆ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಹೆಂಗಾಗುತ್ತೆ, ರೋಡ್ ಕ್ಲಿಯರ್ ಇದ್ದೇ ಇರುತ್ತಲ್ಲ ಅಂತ ಕೆಲವರು ವಾದ ಮಾಡಬಹುದು. ಅದೆಲ್ಲ ಇಲ್ಲ, ರೋಡ್ ಕ್ಲಿಯರ್ ಆಗಿರ್ಬೇಕು. ನಾವ್ ಎಲ್ಲಿ ಹೇಳ್ತೀವಿ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡ್ಬೇಕು. ಮನೆ ಒಳಗಡೆ ಹಾಕೊಳ್ಳಿ, ಇಲ್ಲ ಅಂತ ನಾವ್ ಹೇಳೋದಲ್ಲ ಹಾಕ್ರಿ, 3,000 ರೂಪಾಯಿ ಒಂದು ತಿಂಗಳಿಗೆ ಕೊಡ್ರಿ. ಇದು ಈಗ ಜಿಬಿಎ ಅಧಿಕಾರಿಗಳ ನಿರ್ಧಾರ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಇನ್ಮುಂದೆ ಪಾರ್ಕಿಂಗ್ ಜಾಗ ಕಡ್ಡಾಯ. ನೀವು 4 ಫ್ಲೋರ್ ಮನೆ ಕಟ್ತೀರಿ ಅಂತಂದ್ರೆ 4 ಕಾರ್ ಪಾರ್ಕಿಂಗ್ಗೆ ಜಾಗ ಮಾಡ್ಕೊಳ್ಳೇಬೇಕು. ಬಾಡಿಗೆ ಮನೆ ಕೊಡ್ತೀರಿ ಅಂತಂದ್ರೆ ಬಾಡಿಗೆದಾರರಿಗೂ ನೀವು ಕಾರ್ ಪಾರ್ಕಿಂಗ್ಗೆ ಜಾಗ ಕೊಡಲೇಬೇಕು. ಈ ರೀತಿಯ ರೂಲ್ಸ್ ಅನ್ನ ಜಿಬಿಎ ಅತಿ ಶೀಘ್ರದಲ್ಲೇ ತರಲಿಕ್ಕಿದೆ. ಇನ್ನ ಮುಂದಿನದ್ದು ನಿಮಗ್ ಬಿಟ್ಟಿದ್ದು. ನೆಕ್ಸ್ಟ್ ನೋಡಿ, ನಿಮ್ಮದು ಸ್ವಂತ ಕಾರ್ ಇರುತ್ತೆ, ಆದ್ರೆ ಬಾಡಿಗೆ ಮನೆ ಎಲ್ಲಿರ್ತೀರಿ, ಆ ಬಾಡಿಗೆ ಮನೆಗೆ ಕಾರ್ ಪಾರ್ಕಿಂಗ್ ಇರಲ್ಲ. ಎಲ್ಲೋ ಒಂದ್ ಕಡೆ ಆ ಮನೆಯ ಗೋಡೆಗೆ ಹೊಂದ್ಕೊಂಡು, ಕಾಂಪೌಂಡ್ ಹೊಂದ್ಕೊಂಡು ಮನೆ ಆಚೆ ಕಾರ್ ಪಾರ್ಕ್ ಮಾಡ್ತಾ ಇದ್ರೆ ಇನ್ ಮುಂದೆ ನೀವು ಆ ರೀತಿ ಮಾಡುವಂಗಿಲ್ಲ. ಮಾಡಿದ್ರೆ ಜಿಬಿಎ ಅಧಿಕಾರಿಗಳು ಬರ್ತಾರೆ, ದಂಡ ಹಾಕ್ತಾರೆ, ಇಲ್ಲ ತಿಂಗಳಿಗಿಂತಿಷ್ಟು ಕೊಡಿ ಅಂತ ಹೇಳಿ ಒಂದು ಫೀಸ್ ನ ಫಿಕ್ಸ್ ಮಾಡ್ತಾರೆ. ಈ ರೀತಿಯ ಒಂದು ನಿಯಮ ಜಾರಿಗೆ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಬಾಡಿಗೆ ಮನೆಯಲ್ಲಿದ್ದು ಕಾರ್ ತಗೊಳ್ಳೋರು ಯೋಚನೆ ಮಾಡಿ, ಆಲ್ರೆಡಿ ಕಾರ್ ಇರೋರು ಯೋಚನೆ ಮಾಡಿ. ಬಾಡಿಗೆ ಮನೆಗೆ ಕಾರ್ ಪಾರ್ಕಿಂಗ್ ಇದ್ದರೆ ಒಳ್ಳೇದು, ಇರಲಿಲ್ಲ ಅಂತಂದ್ರೆ ಈ ರೀತಿಯ ಎಕ್ಸ್ಟ್ರಾ ಫೀಸ್ ಕೊಡಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಒಂದು ಬಿಗ್ ಶಾಕ್. ಬೆಂಗಳೂರಲ್ಲಿ ಪಾರ್ಕಿಂಗ್ಗೆ ಹೊಸ ರೂಲ್ಸ್ ಬರ್ತಾ ಇದೆ ವೀಕ್ಷಕರೇ. ಪಾರ್ಕಿಂಗ್ ಫೀ ನೀತಿ ಜಾರಿಗೆ ತರ್ತಾ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇನ್ ಮುಂದೆ ಮನೆ ಕಾಂಪೌಂಡ್ ಅಲ್ಲೇ ಪಾರ್ಕ್ ಮಾಡಬೇಕು. ನೀವು ಇರುವ ಮನೆಯ ಪಾರ್ಕಿಂಗ್ ಜಾಗದಲ್ಲೇ ಒಳಗಡೆನೆ ಕಾರ್ ನಿಲ್ಲಬೇಕು. ಪಾರ್ಕಿಂಗ್ಗೆ ಜಾಗ ಇದೆ, ಆದ್ರೆ ಅಲ್ಲಿ ಮಾಲೀಕರು ನಿಲ್ಲಿಸ್ತಾರೆ, ನಮ್ಮ ಕಾರನ್ನ ಆಚೆ ನಿಲ್ಲಿಸ್ತೀವಿ ಅಂತಂದ್ರೆ ಬರ್ತಾರೆ ಜಿಬಿಎ ಅಧಿಕಾರಿಗಳ ಕೈಯಲ್ಲಿ ರಿಸೀದಿ ಹಿಡ್ಕೊಂಡು. ವಾಹನಗಳನ್ನ ಕಾಂಪೌಂಡಿನ ಒಳಗೆ ನಿಲ್ಲಿಸಬೇಕು. ನಿಮ್ ಮನೆ ಮುಂದೆ ನಿಲ್ಲಿಸಿದ್ರು ಕೂಡ ದಂಡ ಕಟ್ಟಬೇಕಾಗತ್ತೆ. ಎಲ್ಲಿ ಪಾರ್ಕ್ ಮಾಡಬೇಕು ಅಂತ
ಅಧಿಕಾರಿಗಳು ಜಾಗ ಗುರುತಿಸ್ತಾರೆ. ಆ ಸ್ಥಳದಲ್ಲಿ ಮಾತ್ರವೇ ನಿಮ್ಮ ವಾಹನವನ್ನ ಇನ್ಮುಂದೆ ನೀವು ನಿಲ್ಲಿಸಬೇಕಾಗುತ್ತೆ. ನಿಮ್ ಮನೆಯಿಂದ ಒಂದು 5 ಕಿಲೋಮೀಟರ್ ದೂರ ಇರುತ್ತೆ ಅಂತ ಹೇಳಿ ಒಂದು ಪಾರ್ಕಿಂಗ್ ಲಾಟ್ ಅನ್ನ ರೆಡಿ ಮಾಡಿಕೊಡ್ತಾರೆ. ಅಲ್ಲಿ ಹೋಗಿ ನೀವು ಕಾರ್ ನಿಲ್ಲಿಸಬೇಕು. ಮನೆಯಿಂದ 5 ಕಿಲೋಮೀಟರ್ ದೂರ ಹೋಗಕ್ಕೆ ಆಟೋ ತಗೋಬೇಕು, ಅಲ್ಲಿ ಒಂದು 100 ರೂಪಾಯಿ ಕೊಡಬೇಕು. ಅಥವಾ ನಿಮ್ ಬೈಕ್ ಇದ್ರೆ ಬೈಕ್ ನಿಲ್ಲಿಸಬೇಕು, ಕಾರ್ ತಗೊಂಡು ಬರಬೇಕು. ಅದಕ್ಕೂ ಇಲ್ಲ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾತ್ರ. ಸೊ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಾಗನ ನಿಗದಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ಕಾರ್ ಇದ್ರೆ ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು ವೀಕ್ಷಕರೇ. ಒಂದು ಕಾರ್ ಇತ್ತು ಅಂತಂದ್ರೆ ಅದನ್ನ ಎಲ್ಲಿ ಬೇಕೆಂದರಲ್ಲಿ ಪಾರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಜಿಬಿಎಗೆ ನೀವು ಕಡ್ಡಾಯವಾಗಿ 3,000 ರೂಪಾಯಿಯನ್ನ ಕೊಡಲೇಬೇಕು. 2 ಕಿಲೋಮೀಟರ್ ವ್ಯಾಪ್ತಿಗೊಂದು ಪಾರ್ಕಿಂಗ್ ಜಾಗನ ಗುರುತು ಮಾಡ್ತಾರಂತೆ. ಹೀಗೆ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಎನ್ನುವಂಥದ್ದು ಇವರ ಲೆಕ್ಕಾಚಾರ. ಜಿಬಿಎ ಅಧಿಕಾರಿಗಳು ಇದಕ್ಕೆ ಇನ್ನೂ ಒಂದು ಉತ್ತರವನ್ನ ಕೊಡಬೇಕು. ಅವ್ರ ಮನೆ ಮುಂದೆ ಮನೆ ಗೋಡೆಗೆ ಹೊಂದ್ಕೊಂಡೆ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಹೆಂಗಾಗುತ್ತೆ, ರೋಡ್ ಕ್ಲಿಯರ್ ಇದ್ದೇ ಇರುತ್ತಲ್ಲ ಅಂತ ಕೆಲವರು ವಾದ ಮಾಡಬಹುದು. ಅದೆಲ್ಲ ಇಲ್ಲ, ರೋಡ್ ಕ್ಲಿಯರ್ ಆಗಿರ್ಬೇಕು. ನಾವ್ ಎಲ್ಲಿ ಹೇಳ್ತೀವಿ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡ್ಬೇಕು. ಮನೆ ಒಳಗಡೆ ಹಾಕೊಳ್ಳಿ, ಇಲ್ಲ ಅಂತ ನಾವ್ ಹೇಳೋದಲ್ಲ ಹಾಕ್ರಿ, 3,000 ರೂಪಾಯಿ ಒಂದು ತಿಂಗಳಿಗೆ ಕೊಡ್ರಿ. ಇದು ಈಗ ಜಿಬಿಎ ಅಧಿಕಾರಿಗಳ ನಿರ್ಧಾರ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಇನ್ಮುಂದೆ ಪಾರ್ಕಿಂಗ್ ಜಾಗ ಕಡ್ಡಾಯ. ನೀವು 4 ಫ್ಲೋರ್ ಮನೆ ಕಟ್ತೀರಿ ಅಂತಂದ್ರೆ 4 ಕಾರ್ ಪಾರ್ಕಿಂಗ್ಗೆ ಜಾಗ ಮಾಡ್ಕೊಳ್ಳೇಬೇಕು. ಬಾಡಿಗೆ ಮನೆ ಕೊಡ್ತೀರಿ ಅಂತಂದ್ರೆ ಬಾಡಿಗೆದಾರರಿಗೂ ನೀವು ಕಾರ್ ಪಾರ್ಕಿಂಗ್ಗೆ ಜಾಗ ಕೊಡಲೇಬೇಕು. ಈ ರೀತಿಯ ರೂಲ್ಸ್ ಅನ್ನ ಜಿಬಿಎ ಅತಿ ಶೀಘ್ರದಲ್ಲೇ ತರಲಿಕ್ಕಿದೆ. ಇನ್ನ ಮುಂದಿನದ್ದು ನಿಮಗ್ ಬಿಟ್ಟಿದ್ದು. ನೆಕ್ಸ್ಟ್ ನೋಡಿ, ನಿಮ್ಮದು ಸ್ವಂತ ಕಾರ್ ಇರುತ್ತೆ, ಆದ್ರೆ ಬಾಡಿಗೆ ಮನೆ ಎಲ್ಲಿರ್ತೀರಿ ಆ ಬಾಡಿಗೆ ಮನೆಗೆ ಕಾರ್ ಪಾರ್ಕಿಂಗ್ ಇರಲ್ಲ. ಎಲ್ಲೋ ಒಂದ್ ಕಡೆ ಆ ಮನೆಯ ಗೋಡೆಗೆ ಹೊಂದ್ಕೊಂಡು, ಕಾಂಪೌಂಡ್ ಹೊಂದ್ಕೊಂಡು ಮನೆ ಆಚೆ ಕಾರ್ ಪಾರ್ಕ್ ಮಾಡ್ತಾ ಇದ್ರೆ ಇನ್ಮುಂದೆ ನೀವು ಆ ರೀತಿ ಮಾಡುವಂಗಿಲ್ಲ. ಮಾಡಿದ್ರೆ ಜಿಬಿಎ ಅಧಿಕಾರಿಗಳು ಬರ್ತಾರೆ, ದಂಡ ಹಾಕ್ತಾರೆ, ಇಲ್ಲ ತಿಂಗಳಿಗಿಂತಿಷ್ಟು ಕೊಡಿ ಅಂತ ಹೇಳಿ ಒಂದು ಫೀಸ್ ನ ಫಿಕ್ಸ್ ಮಾಡ್ತಾರೆ. ಈ ರೀತಿಯ ಒಂದು ನಿಯಮ ಜಾರಿಗೆ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಬಾಡಿಗೆ ಮನೆಯಲ್ಲಿದ್ದು ಕಾರ್ ತಗೊಳ್ಳೋರು ಯೋಚನೆ ಮಾಡಿ, ಆಲ್ರೆಡಿ ಕಾರ್ ಇರೋರು ಯೋಚನೆ ಮಾಡಿ. ಬಾಡಿಗೆ ಮನೆಗೆ ಕಾರ್ ಪಾರ್ಕಿಂಗ್ ಇದ್ದರೆ ಒಳ್ಳೇದು, ಇರ್ಲಿಲ್ಲ ಅಂತಂದ್ರೆ ಈ ರೀತಿಯ ಎಕ್ಸ್ಟ್ರಾ ಫೀಸ್ ಕೊಡಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಒಂದು ಬಿಗ್ ಶಾಕ್. ಬೆಂಗಳೂರಲ್ಲಿ ಪಾರ್ಕಿಂಗ್ಗೆ ಹೊಸ ರೂಲ್ಸ್ ಬರ್ತಾ ಇದೆ ವೀಕ್ಷಕರೇ. ಪಾರ್ಕಿಂಗ್ ಫೀ ನೀತಿ ಜಾರಿಗೆ ತರ್ತಾ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇನ್ಮುಂದೆ ಮನೆ ಕಾಂಪೌಂಡ್ ಅಲ್ಲೇ ಪಾರ್ಕ್ ಮಾಡಬೇಕು. ನೀವು ಇರುವ ಮನೆಯ ಪಾರ್ಕಿಂಗ್ ಜಾಗದಲ್ಲೇ ಒಳಗಡೆನೆ ಕಾರ್ ನಿಲ್ಲಬೇಕು. ಪಾರ್ಕಿಂಗ್ಗೆ ಜಾಗ ಇದೆ, ಆದ್ರೆ ಅಲ್ಲಿ ಮಾಲೀಕರು ನಿಲ್ಲಿಸ್ತಾರೆ, ನಮ್ಮ ಕಾರನ್ನ ಆಚೆ ನಿಲ್ಲಿಸ್ತೀವಿ ಅಂತಂದ್ರೆ ಬರ್ತಾರೆ ಜಿಬಿಎ ಅಧಿಕಾರಿಗಳ ಕೈಯಲ್ಲಿ ರಿಸೀದಿ ಹಿಡ್ಕೊಂಡು. ವಾಹನಗಳನ್ನ ಕಾಂಪೌಂಡಿನ ಒಳಗೆ ನಿಲ್ಲಿಸಬೇಕು. ನಿಮ್ ಮನೆ ಮುಂದೆ ನಿಲ್ಲಿಸಿದ್ರು ಕೂಡ ದಂಡ ಕಟ್ಟಬೇಕಾಗತ್ತೆ. ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಅಧಿಕಾರಿಗಳು ಜಾಗ ಗುರುತಿಸ್ತಾರೆ. ಆ ಸ್ಥಳದಲ್ಲಿ ಮಾತ್ರವೇ ನಿಮ್ಮ ವಾಹನವನ್ನ ಇನ್ಮುಂದೆ ನೀವು ನಿಲ್ಲಿಸಬೇಕಾಗತ್ತೆ. ನಿಮ್ ಮನೆಯಿಂದ ಒಂದು 5 ಕಿಲೋಮೀಟರ್ ದೂರ ಇರುತ್ತೆ ಅಂತ ಹೇಳಿ ಒಂದು ಪಾರ್ಕಿಂಗ್ ಲಾಟ್ ಅನ್ನ ರೆಡಿ ಮಾಡಿಕೊಡ್ತಾರೆ. ಅಲ್ಲಿ ಹೋಗಿ ನೀವು ಕಾರ್ ನಿಲ್ಲಿಸಬೇಕು. ಮನೆಯಿಂದ 5 ಕಿಲೋಮೀಟರ್ ದೂರ ಹೋಗಕ್ಕೆ ಆಟೋ ತಗೋಬೇಕು, ಅಲ್ಲಿ ಒಂದು 100 ರೂಪಾಯಿ ಕೊಡಬೇಕು. ಅಥವಾ ನಿಮ್ ಬೈಕ್ ಇದ್ರೆ ಬೈಕ್ ನಿಲ್ಲಿಸಬೇಕು, ಕಾರ್ ತಗೊಂಡು ಬರಬೇಕು. ಅದಕ್ಕೂ ಇಲ್ಲ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾತ್ರ. ಸೊ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಾಗನ ನಿಗದಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ಕಾರ್ ಇದ್ರೆ ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು ವೀಕ್ಷಕರೇ. ಒಂದು ಕಾರ್ ಇತ್ತು ಅಂತಂದ್ರೆ ಅದನ್ನ ಎಲ್ಲಿ ಬೇಕೆಂದರಲ್ಲಿ ಪಾರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಜಿಬಿಎಗೆ ನೀವು ಕಡ್ಡಾಯವಾಗಿ 3,000 ರೂಪಾಯಿಯನ್ನ ಕೊಡಲೇಬೇಕು. 2 ಕಿಲೋಮೀಟರ್ ವ್ಯಾಪ್ತಿಗೊಂದು ಪಾರ್ಕಿಂಗ್ ಜಾಗನ ಗುರುತು ಮಾಡ್ತಾರಂತೆ. ಹೀಗೆ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಎನ್ನುವಂಥದ್ದು ಇವರ ಲೆಕ್ಕಾಚಾರ. ಜಿಬಿಎ ಅಧಿಕಾರಿಗಳು ಇದಕ್ಕೆ ಇನ್ನೂ ಒಂದು ಉತ್ತರವನ್ನ ಕೊಡಬೇಕು. ಅವ್ರ ಮನೆ ಮುಂದೆ ಮನೆ ಗೋಡೆಗೆ ಹೊಂದ್ಕೊಂಡೆ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಹೆಂಗಾಗುತ್ತೆ, ರೋಡ್ ಕ್ಲಿಯರ್ ಇದ್ದೇ ಇರುತ್ತಲ್ಲ ಅಂತ ಕೆಲವರು ವಾದ ಮಾಡಬಹುದು. ಅದೆಲ್ಲ ಇಲ್ಲ, ರೋಡ್ ಕ್ಲಿಯರ್ ಆಗಿರ್ಬೇಕು. ನಾವ್ ಎಲ್ಲಿ ಹೇಳ್ತೀವಿ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡ್ಬೇಕು. ಮನೆ ಒಳಗಡೆ ಹಾಕೊಳ್ಳಿ, ಇಲ್ಲ ಅಂತ ನಾವ್ ಹೇಳೋದಲ್ಲ ಹಾಕ್ರಿ, 3,000 ರೂಪಾಯಿ ಒಂದು ತಿಂಗಳಿಗೆ ಕೊಡ್ರಿ. ಇದು ಈಗ ಜಿಬಿಎ ಅಧಿಕಾರಿಗಳ ನಿರ್ಧಾರ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಇನ್ಮುಂದೆ ಪಾರ್ಕಿಂಗ್ ಜಾಗ ಕಡ್ಡಾಯ.
ನೀವು 4 ಫ್ಲೋರ್ ಮನೆ ಕಟ್ತೀರಿ ಅಂತಂದ್ರೆ 4 ಕಾರ್ ಪಾರ್ಕಿಂಗ್ಗೆ ಜಾಗ ಮಾಡ್ಕೊಳ್ಳೇಬೇಕು. ಬಾಡಿಗೆ ಮನೆ ಕೊಡ್ತೀರಿ ಅಂತಂದ್ರೆ ಬಾಡಿಗೆದಾರರಿಗೂ ನೀವು ಕಾರ್ ಪಾರ್ಕಿಂಗ್ಗೆ ಜಾಗ ಕೊಡಲೇಬೇಕು. ಈ ರೀತಿಯ ರೂಲ್ಸ್ ಅನ್ನ ಜಿಬಿಎ ಅತಿ ಶೀಘ್ರದಲ್ಲೇ ತರಲಿಕ್ಕಿದೆ. ಇನ್ನ ಮುಂದಿನದ್ದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್